ವೆಲ್ಕಮ್ ಟು ಚಾನಲ್. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿರುವಂಥ ಒಂದು ಮಾರ್ಕೆಟಿಗೆ ಬಂದಿದ್ದೀನಿ. ಮಾರ್ಕೆಟ್ ಅಥವಾ ಸಂತೆ ಏನು ಬೇಕಾದರೂ ಹೇಳ್ಬೋದು, ಯಾಕೆಂದರೆ ಇದು ವಾರದಲ್ಲಿ 2 ದಿನ ಇರುತ್ತೆ. ನಮ್ಮ ಕಡೆ ಎಲ್ಲ ವಾರದಲ್ಲಿ 1 ದಿನ ಇದ್ದರೆ ಸಂತೆ ಅಂತಾರಲ್ಲ, ಹಾಗಾಗಿ ಇದನ್ನು ನಾನು ಸಂತೆ ಅಂತ ಅಂದೆ. ಇವತ್ತು ಏನಪ್ಪ ಅಂದರೆ ನಂಗೆ ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಬಂದೆ. ಹಾಗೆ ಇಲ್ಲಿ ಏನೇನೋ ಸಿಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನಮ್ಮ ಕಡೆ ಎಲ್ಲ ಮಾರ್ಕೆಟಲ್ಲಿ ಹೊಗೆ ಸೊಪ್ಪು ಅಂತ ಏನು ಹೇಳ್ತಾರೆ, ತಂಬಾಕು ಅಂತಾರಲ್ಲ, ಅದನ್ನು ಮಾರಲ್ಲ. ಇಲ್ಲಿ ಅದನ್ನು ಕೂಡ ಮಾರ್ತಾರೆ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ಅದನ್ನು ತಿಂತಾರೆ, ಹಾಗಾಗಿ ಮಾರ್ತಾರೆ ಅಂತ ಅನ್ಕೋತೀನಿ. ಜಾಸ್ತಿ ಅದನ್ನು ಬಳಸ್ತಾರೆ ಇಲ್ಲಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ತರಕಾರಿ ಮತ್ತು ನಮ್ಮ ಕಡೆ ಸಿಗೋ ಥರ ಎಲ್ಲ ಸಿಗುತ್ತೆ, ಕೆಲವೊಂದೊಂದು ಸಿಗಲ್ಲ. ಇನ್ನೊಂದೇನಪ್ಪ ಅಂದರೆ ಇಲ್ಲಿಯ ವಿಶೇಷತೆ ಮೀನನ್ನ ತುಂಬ ತಿಂತಾರೆ ಇಲ್ಲಿಯವರು. ಇಲ್ಲಂತೂ ತುಂಬ ವೆರೈಟೀಸ್ ಆಫ್ ಮೀನು ಸಿಗುತ್ತೆ, ಅಂದರೆ ತುಂಬ ಥರದ ಮೀನುಗಳಿದೆ. ನಾನಂತೂ ಇಷ್ಟೊಂದು ಥರದ ಮೀನು ನೋಡಿಲ್ಲ ಎಲ್ಲೋ. ಮಂಗಳೂರು ಸೈಡು ಸಿಗ್ಬೋದು ಅಂತ ಅನಿಸುತ್ತೆ, ನಮ್ಮ ಸೈಡು ಅಷ್ಟೊಂದು ನಾನು ನೋಡಿಲ್ಲ. ಆಮೇಲೆ ಒಣಮೀನು ಅಷ್ಟೇ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಒಣಮೀನು ಇರುತ್ತೆ ಇಲ್ಲಿ. ಇಲ್ಲಿ ವೆಸ್ಟ್ ಬೆಂಗಾಲ್ ಅವ್ರು ಹೇಳ್ತಾರೆ, ಅವ್ರು ಮೀನನ್ನ ಪ್ರತಿನಿತ್ಯ ತಿಂತಾರಂತೆ, ಮತ್ತು ರೇಟು ಕೂಡ ಕಡಿಮೆ ಇದೆ ಅಂತ ಹೇಳಿ. ನಾವ್ಯಾವಾಗಲೂ ಮೀನು ತೊಗೊಂಡಿಲ್ಲ, ಹಾಗಾಗಿ ನನಗೆ ಮೀನು ಬಗ್ಗೆ ಅಷ್ಟು ಅದು ಗೊತ್ತಿಲ್ಲ, ಹೇಗೆ ಮತ್ತು ಯಾವ ಥರ ಸಿಗುತ್ತೆ ಮತ್ತು ರೇಟೆಲ್ಲ ಹೆಂಗಿದೆ ಅಂತ. ನನಗೂ ಸ್ವಲ್ಪ ಮನೆಗೆ ತರಕಾರಿ ಬೇಕಿತ್ತು ಅಂತ ಹಾಗೆ ಸ್ವಲ್ಪ ಮುಂದೆ ಬಂದು ತರಕಾರಿ ತೊಗೊಂಡ್ವು. ಇನ್ನೊಂದೇನಪ್ಪ ಅಂದರೆ ಟೊಮೊಟೊ ಮಾತ್ರ ಸಿಕ್ಕಾಬಟ್ಟೆ ರೇಟು ಅನ್ನಿಸ್ತಿತ್ತು ನನಗೆ, 80 ರೂಪಾಯಿ kg ತೊಗೊಂಡು ಹಾಗೆ ಮುಂದೆ ಬಂದು ಸೋರೆಕಾಯಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಸೋರೆಕಾಯಿ ಮಾತ್ರ ಸಿಕ್ಕಾಬಟ್ಟೆ ಕಡಿಮೆ, 20 ರೂಪಾಯಿಗೆ 1 ಪೀಸ್ ಕೊಡ್ತಾಯಿದ್ರು. ಇನ್ನೊಂದು ಅಂದರೆ ಸೋರೆಕಾಯಿ ತೊಗೊಂಡಾದ್ಮೇಲೆ ನಿಂಬೆಹಣ್ಣು ತೊಗೊಂಡ್ವು. ಅವರೇನೋ ಕೋಲ್ಕತ್ತಾ ನಿಂಬೆಹಣ್ಣು ಅಂತೇಳಿ ತೊಗೊಂಡೋಗಿ ಮೇಡಮ್ ಅಂತ ಕೊಟ್ಟರು. ಮನೆಗೆ ಬಂದು ನೋಡಿದ್ರೆ ಅದರಲ್ಲಿ ಒಂದು ಸ್ವಲ್ಪನೂ ರಸನೇ ಇರಲಿಲ್ಲ. ನಮ್ಮೂರಲ್ಲಿ ಸಿಗೋ ಥರ ಎಲ್ಲ ತರಕಾರಿನೂ ಸಿಗುತ್ತೆ. ವಾಟರ್ ಮೆಲನ್ ಹಾಕ್ಬೋದು, ಹಣ್ಣುಗಳು ಅಷ್ಟೇ ಎಲ್ಲ ಥರ ಹಣ್ಣುಗಳು ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ ಸೊಪ್ಪು ಸ್ವಲ್ಪ ನಮ್ಮ ಸೈಡ್ ಸಿಗೋ ಥರ ಸಿಗೋದಿಲ್ಲ, ಅದು ಬಿಟ್ಟರೆ ಬೇರೆ ತರಕಾರಿ ಎಲ್ಲ ಸಿಗುತ್ತೆ. ಎಳ್ನೀರೆಲ್ಲ ಸಿಗುತ್ತೆ, ಆದರೆ ಎಳ್ನೀರೆಲ್ಲ 100-120 ರೂಪಾಯಿ ಒಂದು ಎಳ್ನೀರಿಗೆ ಹೇಳ್ತಾರೆ. ನಂಗೆ ತುಂಬ ಜಾಸ್ತಿ ಅಂತ ಅನ್ಸುತ್ತೆ. ನಾನಂತೂ ಯಾವಾಗಲೂ ಇಲ್ಲಿ ಎಳ್ನೀರು ತೊಗೊಳ್ಳಲ್ಲ, ಊರಿಗೆ ಹೋದಾಗ ಕುಡಿದ್ರಾಯ್ತು ಅಂತೇಳಿ ಸುಮ್ಮನೆ ಹಾಕ್ತೀನಿ. ಊರಲ್ಲಿ ಮನೆಯಲ್ಲೇ ಇರುತ್ತೆ, ಅದರಿಂದ ನಂಗೆ ಹಣ್ಣು ಬೇಕು ಅಂತೇಳಿ ಹಣ್ಣು ತೊಗೊಂಡು ಮುಂದೆ. ಇನ್ನು ಇಲ್ಲಿ ಸೊಪ್ಪು ಅಂತ ಬಂದರೆ ಪಾಲಕ್ ಸೊಪ್ಪೊಂದು ಚೆನ್ನಾಗಿ ಸಿಗುತ್ತೆ, ಅದು ಬಿಟ್ಟರೆ ಇನ್ನು ಕೊತ್ತಂಬರಿ ಸೊಪ್ಪಂತೂ ಇಷ್ಟು ಚಿಕ್ಕಕ್ಕೆ 20-30 ರೂಪಾಯಿ ಹೇಳ್ತಾರೆ. ಆದರೆ ಏನು ಮಾಡೋದು, ಬೇರೆ ದಾರಿ ಇಲ್ಲ ನಮಗೂ ಅಂತ ಹೇಳಿ ತೊಗೋಬೇಕು ಅಷ್ಟೇ. ಇದು ತರಕಾರಿ ಬಂದು ಏನೋ ಇಲ್ಲಿದು ವಿಶೇಷತೆ ಅಂತೆ, ಅದು ನಂಗೆ ಗೊತ್ತಿಲ್ಲ ಹೆಂಗೆ ಅದು ಯೂಸ್ ಮಾಡ್ತಾರೆ ಅಂತೇಳಿ ಬಳಸೋದು, ಹಂಗಾಗಿ ನಾನು ತೊಗೊಳ್ಳಿಲ್ಲ. ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಮಾಮೂಲಿ ನಮ್ಮ ಸೈಡ್ ಥರನೇ ಕ್ಯಾರೆಟು ಬೀಟ್ರೂಟ್ ಅದೆಲ್ಲ ಸಿಗುತ್ತೆ. ಇದೊಂದು ತರಕಾರಿ ನಾನು ಇಲ್ಲೇ ನೋಡಿರೋದು, ಇದು ಏನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ, ನಾವೇನು ತೊಗೊಳ್ಳಲ್ಲ. ಇನ್ನು ಬೇರೆದೆಲ್ಲ ನಮ್ಮ ಸೈಡ್ ಥರನೇ ಮಾಮೂಲಿ ತರಕಾರಿ, ಹೀರೆಕಾಯಿ, ಕ್ಯಾಪ್ಸಿಕಮ್ ಅದೆಲ್ಲ ಸಿಗೋದೆ, ನುಗ್ಗೆಕಾಯಿ ಎಲ್ಲ ಸಿಗುತ್ತೆ. ಬೀನ್ಸ್ ಮಾತ್ರ ಯಾವಾಗಲೂ ಸಿಗಲ್ಲ, ಸೀಸನಲ್ಲಿ ಅಷ್ಟೇ ಸಿಗುತ್ತೆ. ಇನ್ನು ಇಲ್ಲಿ ಕರ್ಬೇವಿನ ಸೊಪ್ಪು ಮಾತ್ರ ಇದೊಂದೇ ಒಂದು ಅಂಗಡಿಲಿ ಸಿಗುತ್ತೆ, ಬಾಳೆಹಣ್ಣು ಅಂಗಡಿಲಿ. ಬೇರೆ ಇಡೀ ಮಾರ್ಕೆಟಲ್ಲಿ ಬೇರೆ ಎಲ್ಲೂ ಸಿಗಲ್ಲ, ಹಾಗಾಗಿ ನಾನು ಕರ್ಬೇವಿನ ಸೊಪ್ಪಿಗೋಸ್ಕರನೇ ನಾನು ಈ ಮಾರ್ಕೆಟಿಗೆ ಬರ್ತೀನಿ. ಇನ್ನು ಬಾಳೆಹಣ್ಣು ಅಂತ ಬಂದರೆ 2 ಥರದ್ದೇ ಬಾಳೆಹಣ್ಣು ಸಿಗೋದು. ಒಂದು ಪಚ್ಚಬಾಳೆಹಣ್ಣು ಸಿಗುತ್ತೆ, ಮತ್ತು ಇನ್ನೊಂದೇನೋ ಇಲ್ಲಿ ವೆರೈಟಿ ಬಾಳೆಹಣ್ಣಂತೆ ಇಲ್ಲಿದು, ಅದು ಸ್ವಲ್ಪ ದಪ್ಪ ಇರುತ್ತೆ ನೋಡೋಕ್ಕೆ, ಮತ್ತು ಹುಳಿ ಇರುತ್ತೆ. ಇದೊಂದು ಬಾಳೆಹಣ್ಣು ಸಿಗುತ್ತೆ, ಅದು 2 ಥರದ ಬಾಳೆಹಣ್ಣು ಸಿಗೋದು. ನಾನು ಯಾವಾಗ ಬಂದರೂ 2 ಥರದ ಬಾಳೆಹಣ್ಣು ತೊಗೋತೀನಿ. ಹುಳಿ ಇರುತ್ತೆ, ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ಮಿಕ್ಸರು ಮತ್ತು ಖಾರ ಮತ್ತು ಇದೇನು ಹೇಳ್ತಾರಲ್ಲಪ್ಪ ಅವಲಕ್ಕಿ ಎಲ್ಲ ಕರ್ದಿರೋದು, ಮತ್ತು ಸಮೋಸ ಅದೆಲ್ಲ ಹಿಂಗೆ ಓಪನ್ ಇಟ್ಟೆ ಮಾರ್ತಿರ್ತಾರೆ. ಅದು ಇದೆಲ್ಲ kg ಲೆಕ್ಕದಲ್ಲಿ ತೊಗೋಬೋದು ಅಂದರೆ, ಇಲ್ಲ ಅಂದರೆ ಒಂದು 10-20 ರೂಪಾಯಿಗೂ ತೊಗೋತಿರ್ತಾರೆ ಎಲ್ಲರೂ. ನಾವು ಯಾವಾಗಲೂ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಅವಲ್ಲೆಲ್ಲ ಅಂದರೆ ಹಂಗೆ ಓಪನ್ ಮಾಡಿ ಇಟ್ಟಿರ್ತಾರೆ, ಮತ್ತು ಯಾವ್ಯಾವ ಎಣ್ಣೆಲಿ ಕರಿತಾರೋ ಅಂತೇಳಿ ನಾನು ತೊಗೊಳ್ಳಲ್ಲ. ಇನ್ನು ಈ ಕಡೆ ಬಂದರೆ ಗಾರ್ಡನಿಂಗ್ ಸಾಮಾನುಗಳು, ಮತ್ತು ಏನಾದರೂ ಈ ಗುದ್ಲಿ ಆ ಥರ, ಮತ್ತು ಹರಳೆ ಹೆಂಚು ಅಂತಾರಲ್ಲ ನಮ್ಮ ಕಡೆ ಎಲ್ಲ, ಆ ಥರದ್ದೆಲ್ಲ ಸಿಗುತ್ತೆ. ಮತ್ತು ಹಂಗೆ ಸ್ವಲ್ಪ ಮುಂದೆ ಬಂದರೆ ಬ್ಯಾಗ್ಗಳು ಸಿಗುತ್ತೆ, ಮತ್ತು ಇಷ್ಟೇ ಅಲ್ಲ, ಸ್ಕೂಲ್ ಬ್ಯಾಗು ಮತ್ತು ಛತ್ರಿ. ನೋಡಿ ಇಲ್ಲಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ, ಛತ್ರಿ ಸಿಗುತ್ತೆ ಅನ್ಕೋತೀನಿ. ಇನ್ನು ಸ್ಕೂಲ್ ಬ್ಯಾಗು ಮತ್ತು ಮಕ್ಕಳದ್ದು ಲಂಚ್ ಬ್ಯಾಗು, ಆ ಥರದ್ದೆಲ್ಲ ಬ್ಯಾಗ್ಗಳು ನಮಗೆ ಯಾವ ಥರ ಬೇಕು ಆ ಥರ ಬ್ಯಾಗ್ಗಳೆಲ್ಲ ಸಿಗುತ್ತೆ. ವೆನೈಟಿ ಬ್ಯಾಗು ಅಂದರೆ ಈಗ ನಾವು ಹ್ಯಾಂಡ್ ಬ್ಯಾಗು ಆ ಥರ ಎಲ್ಲ ಯೂಸ್ ಮಾಡ್ತೀವಲ್ಲ ಲೇಡೀಸ್, ಆ ಥರದ್ದು ಎಲ್ಲ ಥರದ ಬ್ಯಾಗ್ ಸಿಗುತ್ತೆ. ಇನ್ನು ಬಟ್ಟೆಗಳು ಕೂಡ ಸಿಗುತ್ತೆ ಇಲ್ಲಿ. ಬಟ್ಟೆಗಳಂತೂ ಲೇಡೀಸ್ಗೆ, ಜೆಂಟ್ಸ್ಗೆ, ಮಕ್ಕಳಿಗೆ ಎಲ್ರಿಗೂ ಸಿಗುತ್ತೆ. ನನಗೆ ರೇಟೆಲ್ಲ ಗೊತ್ತಿಲ್ಲ ಹೆಂಗೆ ಏನು ಅಂತ, ಬಟ್ ಪರವಾಗಿಲ್ಲ ತೊಗೋಬೋದು ಅಂತ ಹೇಳ್ತಾರೆ ತೊಗೊಂಡಿರೋರು. ನಾನು ಯಾವಾಗಲೂ ನೋಡೋಕ್ಕೆ ಹೋಗಿಲ್ಲ ಬಟ್ಟೆ, ಹಾಗಾಗಿ ನಂಗೆ ಗೊತ್ತಿಲ್ಲ. ಆದರೆ ಬಟ್ಟೆಗಳು ನಮಗೆ ಮಕ್ಕಳಿಗೆ ಎಲ್ರಿಗೂ ಸಿಗುತ್ತಂತೆ, ನೋಡಿದ್ರೇ ಗೊತ್ತಾಗುತ್ತೆ ಸಿಗುತ್ತೆ ಅಂತ. ಹಾಗೆ ಮುಂದೆ ಬಂದರೆ ಇಲ್ಲೊಂದೇನಪ್ಪ ಅಂದರೆ, ನಾವು ಏನಾದರೂ ಹೊರಗಡೆ ಎಲ್ಲ ಓಡಾಡಬೇಕು ಅಂದರೆ ಆಟೋಗಳು ಸಿಗಲ್ಲ, ಜಾಸ್ತಿ ಆಟೋಗಳಿರಲ್ಲ. ಟೋಟೋ ಅಂತ ಹೇಳಿ ಈ ಥರದ್ದಿರುತ್ತೆ, ಅದನ್ನೇ ಎಲ್ಲರೂ ಬಳಸೋದು. ಟೋಟೋಗಳಲ್ಲೇ ಜಾಸ್ತಿ ಇಲ್ಲ ಎಲ್ಲರೂ ಓಡಾಡ್ತಾರೆ. ನಮಗೆ ಆಟೋ ಆ ಥರ ಟ್ಯಾಕ್ಸಿ ಎಲ್ಲ ಕಡಿಮೆ, ಆಟೋ ಟ್ಯಾಕ್ಸಿ ಎಲ್ಲ, ಟೋಟೋನೇ ಜಾಸ್ತಿ.
ಮತ್ತು ಹಾಗೆ ಗಿಡಗಳು ಕೂಡ ಸಿಗುತ್ತೆ ಚಿಕ್ಕ ಚಿಕ್ಕದು. ಇನ್ನೊಂದಂದರೆ ಎಲೆ ಮತ್ತು ಅಡಿಕೆ, ಹಸಿ ಅಡಿಕೆ ಮತ್ತು ಎಲೆನ ತಿಂತಾರಪ್ಪ ಇಲ್ಲಿ. ಎಲ್ಲರೂ ತುಂಬ ಜನ ನಾನು ನೋಡಿದ್ದೀನಿ ಹಸಿ ಅಡಿಕೆ ಎಲೆ ಅದ್ರ ಜೊತೆಗೆ ಏನು ತಿಂತಾರೆ ಗೊತ್ತಿಲ್ಲ. ಮಕ್ಕಳು ಕೂಡ ತಿಂತಿರ್ತಾರೆ, ನನ್ನ ಮಕ್ಕಳು ಕೂಡ ತಿನ್ನೋದು ನೋಡಿದ್ದೀನಿ. ಇನ್ನು ಮೊಟ್ಟೆ ಎಲ್ಲ ಟ್ರೈ ಲೆಕ್ಕದಲ್ಲಿ ಸಿಗುತ್ತೆ. ನಾಟಿ ಮೊಟ್ಟೆ ಇಲ್ಲ, ಮಾಮೂಲಿ ಫಾರ್ಮ್ ಮೊಟ್ಟೆನೇ ಸಿಗುತ್ತೆ. ಇನ್ನು ಅಕ್ಕಿ ಎಲ್ಲ ಹೀಗೆ ಗುಡ್ಡೆ ಹಾಕೊಂಡು ಮಾರ್ತಿರ್ತಾರೆ. ಇಲ್ಲೆಲ್ಲ ಏನಪ್ಪ ಅಂದರೆ ಬಾಯ್ಲ್ ರೈಸ್ ಜಾಸ್ತಿ. ಮತ್ತು ಇಲ್ಲೇನಪ್ಪ ಅಂದರೆ ಎಲ್ಲರೂ ಬಾಯ್ಲ್ ರೈಸೇ ಜಾಸ್ತಿ ತಿನ್ನೋದು. ನಮ್ಮ ಸೈಡೆಲ್ಲ ಈ BT ರೈಸ್ ಅಂತೆಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಎಲ್ಲಿ ಸಿಗೋದೇ ಇಲ್ಲ. ನಮಗೆ ಬೇಕಂದರೆ ಬಾಯ್ಲ್ ರೈಸ್, ಅದು ಬಿಟ್ಟರೆ ಸೋನಾ ಮಸೂರಿದು ಹೇಳಿ ಅಂಗಡಿಗಳಲ್ಲಿ ಹೇಳಿದ್ರೆ ಅವ್ರು ತರಿಸ್ಕೊಡ್ತಾರೆ ನಮಗೆ ಬ್ಯಾಗ್. ಇನ್ನು ಈ ಕಡೆ ಎಲ್ಲ ಬಂದರೆ ನಾನ್ ವೆಜ್ ಇರುತ್ತೆ, ಫಿಶ್ಶು, ಚಿಕನ್ನು ಯಾವುದು ಎಲ್ಲ ಸಿಗುತ್ತೆ. ಕ್ಲೀನ್ ಕೂಡ ಮಾಡಿಕೊಡ್ತಾರೆ, ಯಾವ್ದು ಬೇಕಾದರೂ ತೊಗೋಬೋದು. ಇನ್ನೊಂದಂದರೆ ಮಸಾಲೆ ಪದಾರ್ಥಗಳನ್ನ ಹಿಂಗೆ ಓಪನ್ ಇಟ್ಟೆ ಮಾರ್ತಿರ್ತಾರೆ ಇಲ್ಲಿ, ಧನಿಯಾ ಪುಡಿ, ಖಾರದ ಪುಡಿ, ಆ ಥರದ್ದೆಲ್ಲ. ಹಾಗೆ ಮುಂದೆ ಬಂದರೆ ಮೇಕಪ್ ಸಾಮಾನಂತೂ ಯಾವುದು ಬೇಕು ಎಲ್ಲ ಸಿಗುತ್ತೆ, ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಹೆಣ್ಮಕ್ಳಿಗಂತೂ ಯಾವುದು ಬಳೆ, ಬಿಂದಿ, ಆ ಥರ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಮೇಕಪ್ ಸಾಮಾನು. ಇನ್ನೊಂದೇನಪ್ಪ ಅಂದರೆ ಈ ಮಾರ್ಕೆಟಲ್ಲಿ ಈ ಥರ ವಸ್ತು ಸಿಗೋದಿಲ್ಲ ಅನ್ನೋದಿಲ್ಲ, ಮನೆಗೆ ಆಲ್ಮೋಸ್ಟ್ ಎಲ್ಲ ವಸ್ತು ಸಿಗುತ್ತೆ. ಹಾಗೆ ಮುಂದೆ ಬಂದರೆ ಅವಲಕ್ಕಿ, ಪುರಿ ಉಂಡೆ, ಕಡಲೆಪುರಿ ಈ ಥರದ್ದು ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ ಅವಲಕ್ಕಿ ತುಂಬ ಒಂದು 4-5 ಥರದ್ದು ಸಿಗುತ್ತೆ. ನಾನು ಒಂದು 4-5 ಥರದ್ದು ಅವಲಕ್ಕಿ ನಾನೆಲ್ಲೂ ನೋಡಿಲ್ಲ. ಇಲ್ಲಿ ಒಂದು 4-5 ಥರದ್ದೇ ಅವಲಕ್ಕಿ ಸಿಗುತ್ತೆ. ಒಂದೊಂದು ರೇಟ್ ಇರುತ್ತೆ, ಆದರೆ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ನೋಡಿ ಚಪ್ಪಲ್ ಕೂಡ ಸಿಗುತ್ತೆ. ಈ ಮಾರ್ಕೆಟಿಗೆ ಬಂದರೆ ಮನೆಗೆ ಬೇಕಾಗಿರೋ ಎಲ್ಲ ವಸ್ತುನೂ ಒಂದೇ ಕಡೆ ಸಿಗುತ್ತೆ. ಅದರಿಂದ ಏನು ಬೇಕು ಎಲ್ಲ ತೊಗೊಂಡು ಹೋಗ್ಬೋದು. ನಾವು ಹಾಗೆ ಒಂದೇ ಬಂದ್ವೋ ಅಲ್ಲಿ ನಮ್ಮ ಇನ್ನೂ ಅಡ್ಮಿಷನ್ ಮಾಡಿಸಿಲ್ಲ. ಅವನಿಗೆ 3.5, ಇನ್ನೇನು 4 years ಕಂಪ್ಲೀಟ್ ಆಗಕ್ಕೆ ಬಂತು. ಜೂನ್ ಬಂದರೆ ನಾವು ರಿಟೈರ್ಡ್ ಹೋಗೋದ್ರಲ್ಲಿ ಇದೀವಿ, ಅದಕ್ಕೆ ಇಲ್ಲಿ ಮಾಡಿಸಿಲ್ಲ. ಇನ್ನೊಂದು 6 months ಅಷ್ಟೇ ಇರೋದು, ಅದಕ್ಕೆ ಅಡ್ಮಿಷನ್ ಮಾಡ್ಸೋಕೆ. ನಾವು ಮಾರ್ಕೆಟೆಲ್ಲ ಸುತ್ತಾಡ್ಕೊಂಡು ನಮ್ಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಬರ್ತಾಯಿದ್ವು. ಅಲ್ಲಿ ಕರ್ನಾಟಕದವರು, ನಾನು ನನ್ನ ಮಗಳು ಕನ್ನಡದಲ್ಲಿ ಮಾತಾಡೋದು ನೋಡಿ ಅವರೇ ಬಂದು ಮಾತಾಡ್ಸಿದ್ರು. ನನಗಂತೂ ಭಾಳ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಕರ್ನಾಟಕದವ್ರು ಸಿಕ್ಕಿದ್ದು ನನಗೆ ಇಲ್ಲಿ, ಅದರಿಂದ ಬಹಳನೇ ಖುಷಿ ಆಯಿತು. ನಾವು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ಅವ್ರನ್ನ ನಮ್ಮ ಗಾಡಿನಲ್ಲೇ ಅವ್ರ ಮನೆಗೆ ಬಿಟ್ಟು ನಾವು ಕೂಡ ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ ಆಗೋಯಿತು. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾನು ಇಲ್ಲಿ ಏನು ಸಿಗುತ್ತೆ ವೆಸ್ಟ್ ಬೆಂಗಾಳಲ್ಲಿ ಅಂತ ತೋರಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಮಾರ್ಕೆಟು ಅಂದರೆ ಎಲ್ಲ ಕಡೆ ಇರೋ ಥರನೇ ಇಲ್ಲೂ, ಆದರೂ ನನಗೆ ಏನೋ ಇಲ್ಲಿರೋದನ್ನ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. Thank you for watching.